ಹಾಯ್ ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ನೋಡಿರಿ, ಇದು ಆ್ಯಕ್ಚುಲಿ ನಮ್ಮದು ಹಬ್ಬ ಅಂದರೆ ಯುಗಾದಿ, ಹೊಸ ವರ್ಷದ ಹಬ್ಬ ಅಂದರೆ ಯುಗಾದಿನೇ. ನಾವಿನ್ನು ಜನವರಿ ಫಸ್ಟಿಗೆ ಆಚರಣೆ ಮಾಡ್ತೀವಲ್ಲ, ಅದು ಫಾರಿನ್ ಕಲ್ಚರ್. ಅದು ಆ್ಯಕ್ಚುಲಿ ನಮ್ಮ ಹಿಂದೂಗಳ ಪ್ರಕಾರ ಯುಗಾದಿ ಹಬ್ಬನೇ ಹೊಸ ವರ್ಷ ಅಂತ ಅರ್ಥ. ಸೊ ನೋಡಿರಿ, ಇಲ್ಲಿ ನಮ್ಮ ತಂದೆಯವರೆಲ್ಲ ಮಾವಿನ ಎಲೆ ತೋರಣನೇ ರೆಡಿ ಮಾಡ್ತಾಯಿದ್ದಾರೆ. ಎಲ್ಲ ಮಾಡಿ ಎಲ್ಲ ಬಾಗಿಲುಗಳಿಗೆ ಕಟ್ತಾಯಿದ್ದಾರೆ. ಸೊ ರಂಗೋಲಿನೂ ಬಿಡಿಸಾಗಿದೆ. ಅಕ್ಕ ರಂಗೋಲಿ ಹಾಕಿದರು. ಆಮೇಲೆ ರಂಗೋಲಿ ಎಲ್ಲ ಬೆಳಗ್ಗೆನೇ ಹಾಕಿದ್ರು ಅವರು. ಆಮೇಲೆ ಅಡುಗೆ ಎಲ್ಲ ತಯಾರಿ ನಡೀತಾ ಇದೆ ನೋಡ್ರಿ, ಹಬ್ಬದ ಅಡುಗೆ. ಅಮ್ಮ ಬೇವಿಂದು ಹೂವನ್ನು ತೆಗಿತಾ ಇದ್ದಾರೆ. ಅದು ಯುಗಾದಿ ಬೇವು ಬೆಲ್ಲ ನಾವೇನು ಮಾಡ್ತೀವಲ್ಲ, ಸೊ ಅದರಲ್ಲೇ ಹಾಕೋದಕ್ಕೆ ಇಲ್ಲಿ ನೋಡ್ರಿ ರೆಡಿ ಮಾಡ್ತಾಯಿದ್ದಾರೆ. ಇದು ಬೆಲ್ಲದ ನೀರು, ಅದರಲ್ಲೇ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಪೌಡರ್ ಮಾಡಿ ಇಟ್ಕೊಂಡಿದ್ದಾರೆ. ಆಮೇಲೆ ಇದು ಮಸ್ಕ್ ಮೆಲೋನು, ಗ್ರೇಪ್ಸು, ಚಿಕ್ಕು ಹಣ್ಣು, ಸೊ ಇದನ್ನೆಲ್ಲ ಹಾಕಿ ಅದನ್ನು ಬೇವು ಬೆಲ್ಲ ಮಾಡೋದಿದು, ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋದು. ಆಮೇಲೆ ಅದರಲ್ಲಿ ಇದು ಮಾವಿನಕಾಯಿನೂ ತುರುವಿ ಹಾಕ್ತಾರೆ ಅದರಲ್ಲಿ. ಸೊ ಇದೆಲ್ಲ ಇದು ಕಟ್ಟಿಗೆಗೆ ಹೂವು ಸುತ್ತಿ ಅರಿಶಿನ ಕುಂಕುಮ ಹಚ್ಚಿ ರೆಡಿ ಮಾಡಿದ್ದಾರೆ. ಇದಕ್ಕೆ ಒಂದು ಟಾವೆಲ್, ಕೆಲವ್ರ ಮನೆಯಲ್ಲೇ ಟಾವೆಲು ಅಥವಾ ಬ್ಲೌಸ್ ಪೀಸು ಅಥವಾ ಸೀರೆ ಬೇಕಾದರೂ ಸೀರೆನೂ ಇದು ಮಾಡ್ಬೋದು. ಮಾವಿನ ಎಲೆ, ಆಮೇಲೆ ಒಂದು ತೆಂಬಿಗೆ ತೊಗೊಂಡು ಅದಕ್ಕೆ ಹೂವು ಸುತ್ತಿ ಈ ಥರ ಮಾಡೋದು. ಅಂದರೆ ಇದು ಎದಕ್ಕೆ ಮಾಡ್ತಾರಪ್ಪ ಅಂದರೆ, ಒಂದು ವಿಜಯದ ಸಂಕೇತವಾಗಿ ಇದನ್ನು ಮಾಡ್ತಾರೆ. ಇದರಿಂದ ಏನು ಒಂದು ಪೌರಾಣಿಕ ಕಥೆ ಇದೆ ಅಂದರೆ, ಇದನ್ನು ನಾವು ಗುಡಿ ಪಾಡ್ವಾ ಅಂತಲೂ ಕರೀತಾರೆ. ಮಹಾರಾಷ್ಟ್ರದಲ್ಲೆಲ್ಲ ಇಲ್ಲಿ ನಾವು ಕರ್ನಾಟಕದಲ್ಲಿ ಯುಗಾದಿ ಹಬ್ಬ ಅಂತ ಹೇಳಿದರೆ, ಅಲ್ಲಿ ಮಹಾರಾಷ್ಟ್ರದಲ್ಲಿ ಗುಡಿ ಪಾಡ್ವಾ ಅಂತಾರೆ. ಅದೇ ನಾವೀಗೇನು ಕಟ್ಟಿಗೆ ಇಟ್ಟು ಇದು ಇರಿಸ್ತೀವಲ್ಲ, ಸೊ ಎದಕ್ಕಪ್ಪ ಅಂದರೆ, ಅದು ಶಿವಾಜಿ ಮಹಾರಾಜರು ವಿದೇಶಿಗರಿಂದ ಗೆದ್ದು ಬಂದಾಗ ಒಂದು ವಿಜಯ ಸಂಕೇತವಾಗಿ ಏರಿಸ್ತಾರೆ ಇದನ್ನು. ಎಲ್ಲರ ಪ್ರತಿಯೊಂದು ಮನೆಗಳಲ್ಲಿ ಇದು ಇರ್ತದೆ. ಇದೇ ವಿಜಯದ ಸಂಕೇತ ಅಂತ ಅರ್ಥ ಅದು. ಆಮೇಲೆ ಇನ್ನೂ ಕಥೆಗಳ ಪ್ರಕಾರ ಶ್ರೀರಾಮನು ದುಷ್ಟಶಕ್ತಿಯಿಂದ ಗೆದ್ದು ಬಂದಾಗ, ಸೊ ಅವಾಗ ಆಚರಿಸ್ತೀವಿ ಅಂತ ಒಂದು ಕಥೆ ಇದೆ. ಆಮೇಲೆ ಇನ್ನೂ ಒಂದು ಕಥೆ ಏನಪ್ಪ ಅಂದರೆ, ಬ್ರಹ್ಮದೇವರು ಈ ಗುಡಿ ಪಾಡೋ ದಿವಸನೇ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದರು ಅಂತ. ಅಂದರೆ ಸತ್ಯಯುಗದ ಆರಂಭ ಮಾಡಿದರು. ಆ ದಿವಸದಿಂದನೇ ದಿವಸಗಳು, ಆಮೇಲೆ ವರ್ಷಗಳು, ತಿಂಗಳುಗಳ ಬಗ್ಗೆ ಅವರು ನಮ್ಮ ಬ್ರಹ್ಮದೇವರು ಪರಿಚಯ ಮಾಡಿಕೊಟ್ರು. ಸೊ ಹಾಗಾಗಿ ಇದನ್ನು ಗುಡಿ ಪಾಡ್ವಾ ಅಂತ ಅವತ್ತು ಆಚರಿಸಲಾಗ್ತದೆ. ಸೊ ನೋಡಿ, ಎಲ್ಲ ಪೂಜೆ ಆಯಿತು. ದೇವ್ರ ಮುಂದೆ ಎಲ್ಲ ಹೋಳಿಗೆ, ಚಿತ್ರಾನ್ನ, ಬದನೇಕಾಯಿ ಪಲ್ಯ, ಆಮೇಲೆ ಬೇವು ಬೆಲ್ಲ ಇಟ್ಟು ಎಲ್ಲ ಪೂಜೆ ಮಾಡಿದ್ವಿ. ಸೊ ಅಮ್ಮ ನೋಡ್ರಿ ಅರಿಶಿನ ಕುಂಕುಮ ಕೊಟ್ಟು ಎಲ್ಲರಿಗೆ ಫಲ ಕೊಡ್ತಾಯಿದ್ದಾರೆ. ಸೊ ಇದು ಬೇವು ಬೆಲ್ಲ ನೋಡ್ರಿ, ಇದೆ ಭಾಳ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಇರುತ್ತೆ. ಇದು ನಮ್ಮ ಮನೆಯಲ್ಲೇ ಪ್ರತಿ ವರ್ಷ ಇರುತ್ತೆ ಇದು. ಸೊ ಹ್ಯಾಪಿ ಯುಗಾದಿ ಒನ್ಸ್ ಅಗೇನ್ ಆಲ್ ಆಫ್ ಯು. ಬಾಯ್.